ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ PSI ಗೈಡಿನ ಈ ಕನ್ನಡ ಮತ್ತು ಇಂಗ್ಲಿಷ್ ಅನುವಾದದ ಸರಣಿ ಮುಂದುವರಿತಾ ಇದೆ. ಇಂದು 8 ಪದಗಳನ್ನು ಕೊಟ್ಟಿದ್ದೀವಿ. 8 ಪದಗಳು ಮೊದಲು ಕನ್ನಡ ರೂಪದಲ್ಲಿದ್ದು ಆನಂತರ ಇಂಗ್ಲಿಷ್ ರೂಪದಲ್ಲಿ ಕೊಟ್ಟಿದ್ದೀವಿ. ಮೊದಲನೇದಾಗಿ ಆದಿವಾಸಿ, ಅಬೋರ್ಜಿನ್ ಅಂತ ಕರೀತಾರೆ. ಆದಿವಾಸಿ ಅಂದ್ರೆ ಸಾಮಾನ್ಯವಾಗಿ ಬುಡಕಟ್ಟು ಜನರು. ಯಾವುದೇ ಒಂದು ದೇಶದಲ್ಲಿ ಮೂಲ ನಿವಾಸಿಗಳು ಯಾರಿದಾರೋ ಅಥವಾ ಬುಡಕಟ್ಟು ಜನರು ಯಾರಿದಾರೋ ಅವುಗಳನ್ನ ಅಥವಾ ಅವರನ್ನ ಏನ್ ಹೇಳ್ತೀವಿ ನಾವು, ಅಬೋರ್ಜಿನ್ ಅಂತ ಕರಿತೀವಿ. ಉದಾಹರಣೆಗೆ ರೆಡ್ ಇಂಡಿಯನ್ಸು ಅಥವಾ ಟ್ರೈಬಲ್ಸ್ ಇನ್ ಇಂಡಿಯಾ ಅಥವಾ ಆಫ್ರಿಕಾ, ಇವರನ್ನು ನಾವೇನ್ ಹೇಳ್ತೀವಿ, ಅಬೋರ್ಜಿನ್ ಅಂತ ಕರಿತೀವಿ. ಅಂದ್ರೆ ಟೆಕ್ನಿಕಲಿ ಗೊತ್ತಿರಬೇಕಾಗುತ್ತೆ, ಆದಿವಾಸಿಗಳು ಇಲ್ಲಿ ಇರುತ್ತಾರೆ ಅಂತಂದ್ರೆ ಅಬೋರ್ಜಿನ್ಸ್ ಲಿವ್ ಹಿಯರ್ ಹೇಳುವಂತ ಅಂಶ. ಇನ್ನು ಎರಡನೇದಾಗಿ ಅಕ್ವಿಟಲ್, ಇದು ಸಹ ಈ ಅಪರಾಧ ಅಥವಾ ನ್ಯಾಯಿಕ ಅಂಶಕ್ಕೆ ಸಂಬಂಧಪಟ್ಟಂತಹ ಪದ. ದೋಷ ವಿಮುಕ್ತಿ ಅಥವಾ ಅಪರಾಧ ವಿಮುಕ್ತಿ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ಅಪರಾಧಿಯು ವಿಮುಕ್ತಗೊಂಡ್ರೆ ಅಕ್ವಿಟಲ್ ಹೇಳುವಂತ ಪದವನ್ನು ಯೂಸ್ ಮಾಡ್ತಾರೆ ಇಂಗ್ಲಿಷ್ನಲ್ಲಿ. ACQUITTAL, ಅಕ್ವಿಟಲ್, ಅಕ್ವಿಟೆಡ್, ಹೀಗೆ. ಅದು ಎರಡನೇ ಪದ. ಮೂರನೇದಾಗಿ ಯಾತನೆ ಪಡು, ಸಂಕಟ ಪಡು ಹೇಳುವಂಥದ್ದು, ಅಗೊನೈಸ್, ಎಗೋನಿ ಅಂದ್ರೆ ದುಃಖ, ಯಾತನೆ, ಸಂಕಟ ಹೇಳುವಂತ ಪದಗಳು ಬರುತ್ತೆ, ಅನುವಾದ ಬರುತ್ತೆ. ಅಗೊನೈಸ್ ಹೇಳುವಂಥದ್ದು ಕ್ರಿಯಾಪದ ಆಗುತ್ತೆ, ವರ್ಬ್ ಅದು. ಸೊ ಹೀಗಾಗಿ ಯಾತನೆ ಪಡು, ಸಂಕಟ ಪಡು ಹೇಳುವಂತ ಅಂಶ ಆಗುತ್ತೆ. ನೆಕ್ಸ್ಟ್ ಅಸ್ಪಷ್ಟತೆ ಅಥವಾ ದ್ವಂದ್ವ ಹೇಳುವಂತ ಅಂಶ, ಅದಕ್ಕೆ ಎಂಬಿಗ್ಯೂಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಸ್ಪಷ್ಟತೆ ಅಥವಾ ದ್ವಂದ್ವ, ಈ ಯಾವುದೇ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ, ಸ್ಪಷ್ಟತೆ ಇಲ್ಲ ಅಂತಂದ್ರೆ ಅದನ್ನ ನಾವು ಅಸ್ಪಷ್ಟತೆ ಅಂತ ಕರಿತೀವಿ. ಸೊ ಆ ಅಂಶವನ್ನು ಎಂಬಿಗ್ಯೂಟಿ ಅಂತ ಕರೀತಾರೆ. ನೆಕ್ಸ್ಟ್ ಕಾರ್ಯ ನಿಯೋಜನೆ, ಅಸೈನ್ಮೆಂಟ್. ಉದಾಹರಣೆಗೆ ಯಾವುದೋ ಒಂದು ಕೆಲಸವನ್ನು ಒಬ್ಬರಿಗೆ ವಹಿಸಿದ್ರೆ ಅದನ್ನ ಅಸೈನ್ಮೆಂಟ್ ಅಂತ ಕರೀತಾರೆ. ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಅಸೈನ್ಮೆಂಟ್ ಕೊಡಲ್ಪಡುತ್ತದೆ ಅನ್ನುವಂಥ ಅಂಶ. ಅದು ಒಂದು ನಿರ್ದಿಷ್ಟ ಕಾರ್ಯವನ್ನು ಒಬ್ಬ ವ್ಯಕ್ತಿಗೆ ಅಥವಾ ಗುಂಪಿಗೆ ವಹಿಸಿದ್ರೆ ಅದನ್ನ ಏನ್ ಹೇಳ್ತೀವಿ ನಾವು, ಕಾರ್ಯನಿಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಸರಳವಾಗಿದೆ, ಭರವಸೆ ಅಥವಾ ಆಶ್ವಾಸನೆ, ಅಶ್ಯೂರೆನ್ಸ್ ಅಂತ ಕರೀತಾರೆ ಅದನ್ನು ಸಾಮಾನ್ಯವಾಗಿ. ಈ ಭರವಸೆ ಅಥವಾ ಆಶ್ವಾಸನೆ ಕೊಡೋದು, ಅಶ್ಯೂರ್ಡ್, ಅಶ್ಯೂರೆನ್ಸ್, ಹೀಗೆ. ನೆಕ್ಸ್ಟ್ ನಿರಂಕುಶ ಪ್ರಭುತ್ವ, ಅಂದ್ರೆ ಏಕ ವ್ಯಕ್ತಿ ಪ್ರಭುತ್ವವನ್ನ ನಿರಂಕುಶ ಅಥವಾ ಸರ್ವಾಧಿಕಾರ ಅಂತ ಕರಿತೀವಿ ನಾವು. ಅದನ್ನು ಅಟೋಕ್ರಸಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಸಾಮಾನ್ಯವಾಗಿ ಯಾವುದೇ ಒಬ್ಬ ಮಿಲಿಟರಿ ಅಧಿಕಾರಿ ಅಥವಾ ಒಬ್ಬ ವ್ಯಕ್ತಿಯಿಂದ ಆತರ ಪ್ರಾರಂಭಗೊಂಡ್ರೆ ಅದಕ್ಕೆ ಅಟೋಕ್ರಸಿ ಅಂತ ಕರೀತಾರೆ. ನೆಕ್ಸ್ಟ್ ಅಧಿಕೃತ ಬಂಡವಾಳ, ಸಾಮಾನ್ಯವಾಗಿ ವಾಣಿಜ್ಯ ವಿಭಾಗದಲ್ಲಿ ಬರುವಂತದ್ದು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತಾರೆ. ಅಂದ್ರೆ ಈ ಕಂಪನಿಯನ್ನು ಪ್ರಾರಂಭ ಮಾಡಬೇಕಿದ್ರೆ ಹಾಕಬೇಕಂತ ಬಂಡವಾಳ, ಅಧಿಕೃತ ಬಂಡವಾಳ ಅಥವಾ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಹೀಗೆ 8 ಪದಗಳನ್ನ ಇವತ್ತು ಕೊಟ್ಟಿದ್ದೀವಿ. ಮುಂದೆ ಅದೇ ತರ ಈ ಪದಗಳನ್ನ ಕೊಡ್ತಾ ವಾಕ್ಯ ಮತ್ತು ಎಕ್ಸಾಂಪಲ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇಂದಿನ ಸರಣಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.